ನಮ್ಮ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಕುಲಾಲ್. ಇದೀಗ ಹೆಡ್ಲೈನ್ಸ್. ಅಕ್ರಮ ಕೆಂಪು ಕಲ್ಲು ಸಾಗಾಟ ಪ್ರಕರಣ ದಾಖಲಿಸಿಕೊಂಡ ಬಂಟ್ವಾಳ ಆರ್ಟಿಒ ಅಧಿಕಾರಿಗಳು. ಕಲ್ಲಡ್ಕ ಮೇಲ್ಸೇತುವೆಯಲ್ಲಿ ನಿಂತಿದ್ದ ಲಾರಿಗೆ ಹಿಂಬದಿಯಿಂದ ಇನ್ನೊಂದು ಲಾರಿ ಡಿಕ್ಕಿ ಹೊಡೆದ ಘಟನೆ ನಡೆದಿದೆ. ಬೆಂಗಳೂರಿನಿಂದ ಮಂಗಳೂರಿಗೆ ಕಂಪನಿಯೊಂದರ ಐಸ್ ಕ್ರೀಂ ಸಾಗಿಸುವ ಫ್ರೀಜರ್ ವಾಹನ ಡಿಕ್ಕಿಯಾಗಿದೆ. ಡಿಕ್ಕಿಯ ರಭಸಕ್ಕೆ ಲಾರಿ ಸಂಪೂರ್ಣ ಜಖಂಗೊಂಡಿದೆ. ನೂತನ ಫ್ಲೈಓವರ್ನಲ್ಲಿ ಇಂದು ಕೂಡ ಕಾಮಗಾರಿ ನಡೆಯುವ ಹಿನ್ನೆಲೆಯಲ್ಲಿ ಬೀದಿ ದೀಪಗಳ ಅಳವಡಿಕೆಯಾಗಿಲ್ಲ ಮತ್ತು ಕೆಟ್ಟು ನಿಂತ ಲಾರಿಗೆ ಯಾವುದೇ ಸೂಚನಾ ಫಲಕ ಕೂಡ ಅಳವಡಿಸಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಅಕ್ರಮ ಕೆಂಪು ಕಲ್ಲು ಸಾಗಾಟದ ವೇಳೆ ದಾಳಿ ನಡೆಸಿ ಬಂಟ್ವಾಳ ಆರ್ಟಿಒ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕೇರಳ ರಾಜ್ಯದಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಲಾರಿಗಳಲ್ಲಿ ಕೆಂಪು ಕಲ್ಲುಗಳನ್ನು ಓವರ್ಲೋಡ್ ತುಂಬಿಸಿಕೊಂಡು ಬಂದಿದ್ದಾರೆ ಎಂಬ ಆರೋಪದ ಮೇಲೆ ಆರ್ಟಿಒ ಇನ್ಸ್ಪೆಕ್ಟರ್ ಪ್ರಮೋದ್ ಭಟ್ ಅವರು ಬಿಸಿ ರೋಡಿನಲ್ಲಿ ಸುಮಾರು 4 ಲಾರಿಗಳನ್ನು ತಡೆದು ನಿಲ್ಲಿಸಿ ಚಾಲಕರಿಗೆ ನೋಟಿಸ್ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಕೆಂಪು ಕಲ್ಲಿನ ಸಮಸ್ಯೆ ಉಂಟಾದ ಬಳಿಕ ಅಕ್ರಮವಾಗಿ ಕೇರಳದಿಂದ ದಕ್ಷಿಣ ಕನ್ನಡ ಜಿಲ್ಲೆಯತ್ತ ಕಲ್ಲುಗಳನ್ನು ದುಪ್ಪಟ್ಟು ಹಣಕ್ಕೆ ಮಾರಾಟ ಮಾಡುವ ದಂಧೆ ಆರಂಭವಾಗಿದೆ. ಸೆಪ್ಟೆಂಬರ್ 13ರಂದು ನಡೆಯಲಿರುವ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ನಡೆಯಿತು. ಸೆಪ್ಟೆಂಬರ್ 13ರಂದು ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಬಂಟ್ವಾಳ ನ್ಯಾಯಾಲಯಗಳಲ್ಲಿ ಏರ್ಪಡಿಸಲಾಗಿದ್ದು, ಈ ಹಿನ್ನೆಲೆಯಲ್ಲಿ ಬಂಟ್ವಾಳದ ಹಿರಿಯ ಸಿವಿಲ್ ಜಡ್ಜ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ನಿಗದಿಯಾಗಿದೆ. ಈಗಾಗಲೇ ನಮ್ಮ ಮುಂದಿನ ಲೋಕ ಅದಾಲತ್ನಲ್ಲಿ ಈಗಾಗಲ ಸಹಕಾರ ಕೊಟ್ಟಿದ್ದೀವಿ. ಹಾಗಾಗಿ ಬಂಟ್ವಾಳ ಕೋರ್ಟಿಂದ ಒಂದು ನಿರ್ಣಯವಾದಂಥ ಪ್ರಕರಣಗಳು ನಿರ್ಧಾರ ಆಗಿವೆ. ಅದೇ ರೀತಿ ಈ ಬಾರಿಯೂ ಕೂಡ ಮುಂಬರುವ ಲೋಕ ಅದಾಲತ್ನಲ್ಲಿ ಪ್ರಕರಣಗಳ ಇತ್ಯರ್ಥವನ್ನು ಮಾಡಬೇಕಾಗಿದೆ. ಪೂರ್ವ ತಯಾರಿಯಲ್ಲಿ ಒಂದು ಸಭೆಯನ್ನು ಕರೆಯಲಾಗಿದೆ. ಈ ಲೋಕ ಅದಾಲತ್ನಲ್ಲಿ ಲಿಟಿಗೇಷನ್ ಸಿಗುವಂಥ ಪ್ರಕರಣಗಳು ಮತ್ತು ರಾಜಿಯೋಗಿ ಬರುವಂಥ ಪ್ರಕರಣಗಳನ್ನು ಈ ರಾಜಿ ಆಗಬಹುದಾದ ಪ್ರಕರಣಗಳಲ್ಲಿ ಚೆಕ್ ಬೌನ್ಸ್ ಪ್ರಕರಣ ಇರ್ಬೋದು, ಮೋಟಾರ್ ವಾಹನ ಅಪಘಾತ ಪ್ರಕರಣ ಇರ್ಬೋದು, ಅಥವಾ ಸಿವಿಲ್ ವ್ಯಾಜ್ಯಗಳಿರ್ಬೋದು. ಸಿವಿಲ್ ವ್ಯಾಜ್ಯಗಳಲ್ಲಿ ವಿಭಾಗದ ಪ್ರಕರಣ, ಈಸ್ಟ್ಮೆಂಟರಿ ರೈಟ್ ಇರುವಂಥ ಪ್ರಕರಣ, ಬಾಡಿಗೆದಾರರು ಮತ್ತು ಮಾಲೀಕರ ನಡುವೆ ಇರುವಂಥ ಪ್ರಕರಣ, ಈ ರೀತಿ ಎಲ್ಲ ರೀತಿಯ ಪ್ರಕರಣಗಳು ನಾವು ರಾಜಿ ಸಂಧಾನ ಮೂಲಕ ಇತ್ಯರ್ಥ ಮಾಡ್ತೀವಿ. ಈ ರಾಜಿ ಸಂಧಾನದ ಪ್ರಯೋಜನ ಏನಂದರೆ ಅದ್ರ ಮೇಲೆ ಯಾವುದೇ ಅಪೀಲ್ ಇರೋದಿಲ್ಲ. ಪಕ್ಷಗಾರರು ಯಾರ್ಯಾರು ಇರ್ತಾರೆ ಅವರೇ ಅವರ ಪ್ರಕರಣನ ತೀರ್ಮಾನ ಮಾಡಬಹುದು. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್.